ಹಲೋ ಎವ್ರಿವನ್, ಎಲ್ರು ಹೇಗಿದ್ದೀರಾ? ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ವಿಡಿಯೋನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ. ಏನ್ ವಿಡಿಯೋ ತಂದಿದ್ದೀನಿ, ಏನು ವಿಷಯ ಟಾಪಿಕ್ ತಗೊಂಬಂದಿದ್ದೀನಿ ಅಂತ ಎಲ್ರು ಯೋಚನೆ ಮಾಡ್ತಾ ಇದ್ದೀರಾ? ಸೊ ಜಾಸ್ತಿ ಯೋಚನೆ ಮಾಡಬೇಡಿ. ನಾನು ಸರ್ ಎಂ ವಿಶ್ವೇಶ್ವರಯ್ಯ ಮ್ಯೂಸಿಯಂಗೆ ವಿಸಿಟ್ ಮಾಡಿದ್ದೆ. ಸೊ ನಾನೊಬ್ಳೆ ವಿಸಿಟ್ ಮಾಡಿಲ್ಲ, ನಿಮ್ಮನ್ನು ಕೂಡ ಅಲ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಈ ವಿಡಿಯೋನ ಸ್ಟಾರ್ಟಿಂಗ್ ಇಂದ ಕೊನೆವರೆಗೂ ನೋಡಿದ್ರೆ ಮ್ಯೂಸಿಯಂ ಯಾವ ಥರ ಇದೆ, ಒಳಗಡೆ ಯಾವ ಥರ ಇದೆ ಅಂತ ನಿಮಗೆ ಗೊತ್ತಾಗುತ್ತೆ. ಸೊ ನಾನು ಈ ವಿಡಿಯೋನ ಒಂದರಲ್ಲೇ ತೋರಿಸಿಲ್ಲ, ಪಾರ್ಟ್ ಆಗಿ ತೋರಿಸಿದ್ದೀನಿ. ಯಾಕಂದರೆ ನಾನು ಒಂದು 20 ಮಿನಿಟ್ಸ್ 30 ಮಿನಿಟ್ಸ್ ಲಾಂಗ್ ವಿಡಿಯೋ ಹಾಕಿದ್ರೆ ನಿಮ್ಗೂ ಬೋರ್ ಆಗ್ಬೋದು ಅಂತ ಹೇಳ್ಬಿಟ್ಟು ವಿಡಿಯೋನ ಶಾರ್ಟಾಗಿ 10 ಮಿನಿಟ್ಸು 12 ಮಿನಿಟ್ಸ್ ಆ ಥರ ಡಿವೈಡ್ ಮಾಡಿಬಿಟ್ಟು ಪಾರ್ಟ್ ಬೈ ಪಾರ್ಟ್ ಆಗಿ ನಾನು ವಿಡಿಯೋ ಮಾಡಿದ್ದೀನಿ. ಐ ಹೋಪ್ ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಸೊ ನನಗೆ ಸ್ವಲ್ಪ ಕೋಲ್ಡ್ ಆಗಿ ವಾಯ್ಸು ಸ್ವಲ್ಪ ಕಿರಿಕಿರಿ ಇದೆ. ದಯವಿಟ್ಟು ನಿಮ್ಗೇನಾದರೂ ವಾಯ್ಸ್ ಕಿರಿಕಿರಿ ಅನಿಸಿದ್ರೆ ದಯವಿಟ್ಟು ನನ್ನನ್ನು ಕ್ಷಮಿಸಿ. ಹಾಗಾಗಿ ನಾನು ಇಷ್ಟು ದಿನ ಯಾವುದೇ ವಿಡಿಯೋನ ಮಾಡಿದ್ರೂ ವಾಯ್ಸ್ ಓವರ್ ಕೊಟ್ಟಿರಲಿಲ್ಲ. ಸೊ ಈ ವಿಡಿಯೋಗೆ ವಾಯ್ಸ್ ಓವರ್ ಕೊಟ್ಟಿಲ್ಲ ಅಂದರೆ ಚೆನ್ನಾಗಿರೋದಿಲ್ಲ, ಸುಮ್ಮನೆ ವಿಡಿಯೋ ಹಾಕಿದ್ರೆ ಚೆನ್ನಾಗಿರೋದಿಲ್ಲ ಅಂತ ಹೇಳ್ಬಿಟ್ಟು ನಾನು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ವಿಶ್ವೇಶ್ವರಯ್ಯ ಮ್ಯೂಸಿಯಂ ಲೊಕೇಟ್ ಆಗಿರೋದು ಬೆಂಗಳೂರಲ್ಲಿ, ಎಲ್ರಿಗೂ ಗೊತ್ತೇ ಇದೆ. ಸೊ ಇದನ್ನು ಸೈನ್ಸ್ ಮ್ಯೂಸಿಯಂ ಅಂತಲೇ ಕರೀತಾರೆ. ಇದು ಲೊಕೇಟ್ ಆಗಿರೋದು ಕಸ್ತೂರಿಬಾನ್ ರೋಡು ನಿಯರ್ ಚಿನ್ನಸ್ವಾಮಿ ಸ್ಟೇಡಿಯಂ, ಅಂಬೇಡ್ಕರ್ ವೇದಿ, ಬ್ಯಾಂಗ್ಳೂರಲ್ಲಿ ಲೊಕೇಟ್ ಆಗಿದೆ. ಈ ಮ್ಯೂಸಿಯಮ್ಮು ವಾರದಲ್ಲಿ 7 ಡೇಸೂ ಓಪನ್ ಇರುತ್ತೆ. ಬೆಳಿಗ್ಗೆ 9:30 ಸಂಜೆ 6 ಗಂಟೆವರೆಗೂ ಓಪನ್ ಇರುತ್ತೆ. ನೀವು ಯಾವತ್ತಾದರೂ ಹೋಗಿ ನೋಡ್ಕೊಂಬರ್ಬೋದು. ಸಂಡೇ ರಜಾ ಆ ಥರ ಏನೂ ಇಲ್ಲ, ವರ್ಷ ಪೂರ್ತಿ ಓಪನ್ ಇರುತ್ತೆ ಅಂತಲೇ ಹೇಳ್ಬೋದು. 365 ಡೇಸೂ ಓಪನ್ನೇ ಇರುತ್ತೆ. ಗೌರ್ಮೆಂಟ್ ಹಾಲಿಡೇಸಲ್ಲೂ ಕೂಡ ಓಪನ್ ಇದ್ದೇ ಇರುತ್ತೆ. ಸೊ ನಿಮ್ಗೇನಾದರೂ ಹೋಗ್ಬೇಕಾದ್ರೆ ಡೌಟ್ ಇತ್ತು ಅಂದರೆ ನೀವು ಒಂದ್ಸಲ ಚೆಕ್ ಮಾಡ್ಕೊಂಡು ಹೋಗ್ಬೋದು. ಇಲ್ಲಿ ನಾನು ಹೋಗಿರೋದು ಮಾರ್ಚ್ 2025 ಮಾರ್ಚ್ 2025 ಟಿಕೆಟ್ ಪ್ರೈಸ್ ಬಂದ್ಬಿಟ್ಟು 95 ರುಪೀಸ್ ಇದೆ. ಸೊ ನಿಮಗೆ ಬೇಕಂತೆ ಆನ್ಲೈನಲ್ಲಿ ಕೂಡ ಬುಕ್ ಮಾಡ್ಕೋಬೋದು. ಗೂಗಲಲ್ಲಿ ಹೋಗಿ ಸರ್ಚ್ ಮಾಡಿದ್ರೆ ಆನ್ಲೈನ್ ಟಿಕೆಟ್ ಕೂಡ ಅವೈಲಬಿಲಿಟಿ ಇದೆ. ಸೊ ನಾವು ಆನ್ಲೈನಲ್ಲಿ ಏನು ಬುಕ್ ಮಾಡಿರಲಿಲ್ಲ, ಡೈರೆಕ್ಟ್ ಹೋಗ್ಬಿಟ್ಟು ಅಲ್ಲೇ ಟಿಕೆಟ್ ತೊಗೊಂಡು ಒಳಗಡೆ ಎಂಟ್ರಿ ಕೊಟ್ವಿ ಅಂತಲೇ ಹೇಳ್ಬೋದು. ಸೊ ಮ್ಯೂಸಿಯಂ ಒಳಗಡೆ ಎಂಟ್ರಿ ಕೊಟ್ಟ ತಕ್ಷಣ ಎಲ್ಲರಿಗೂ ಸೆಂಟ್ರ್ ಆಫ್ ಅಟ್ರಾಕ್ಷನ್ ಅಂದರೆ ಈ ಡೈನೋಸರ್ ಹತ್ರನೇ ತುಂಬ ಜನ ತುಂಬ ಟೈಮ್ ಸ್ಪೆಂಡ್ ಮಾಡ್ತಾರೆ, ಫೋಟೋಸು ವೀಡಿಯೋಸ್ ಎಲ್ಲ ಮಾಡ್ಕೊಳ್ತಾರೆ ಅಂತಲೇ ಹೇಳ್ಬೋದು. ಈವನ್ ನಾವು ಕೂಡ ಅರೌಂಡ್ ಒಂದು 3-4 ಮಿನಿಟ್ಸ್ ಇಲ್ಲೇ ಟೈಮ್ ವೇಸ್ಟ್ ಮಾಡಿದ್ದೀವಿ, ಫೋಟೋ ತೊಗೊಳ್ಳೋದು ವೀಡಿಯೋ ತೊಗೊಳ್ಳೋದು. ನೋಡಿ ನಾನು ವೀಡಿಯೋ ತೊಗೊಳ್ತಾ ಇದ್ದೀನಿ. ಸೊ ಇದೇ ಥರ ಇಲ್ಲಿ ಮ್ಯೂಸಿಯಂ ಎಂಟ್ರಿ ಆದ ತಕ್ಷಣ ಎಲ್ರಿಗೂ ವೆಲ್ಕಮ್ ಮಾಡೋದು ಈ ಡೈನೋಸರ್ ಅಂತಲೇ ಹೇಳ್ಬೋದು. ಸೊ ಇದೆಲ್ಲ ಆದಮೇಲೆ ಒಳಗಡೆ ಈ ಥರ ಇದೆ. ಹೋಗ್ತಾ ಹೋಗ್ತಾ ಎಲ್ಲ ಕಡೆನೂ ಯಾವುದೇ ಇನ್ಸ್ಟ್ರೂಮೆಂಟ್ ಇಟ್ಟಿರಲಿ, ಯಾವುದೇ ಆಗಲಿ ಇಂಪಾರ್ಟೆಂಟ್ ವಿಷಯಗಳು ಎಲ್ಲನೂ ಮೆನ್ಷನ್ ಮಾಡಿದ್ದಾರೆ. ಆಮೇಲೆ ಎಲ್ಲದೂ ಡಿಸ್ಕ್ರಿಪ್ಷನ್ ಕೂಡ ಕೊಟ್ಟಿದ್ದಾರೆ. ಸೊ ಇದೆಲ್ಲ ಓದ್ತಾ ಹೋದರೆ ತುಂಬಾ ಟೈಮ್ ಆಗುತ್ತೆ. ನೀವೇನಾದರೂ ಮ್ಯೂಸಿಯಮ್ಗೆ ವಿಸಿಟ್ ಮಾಡಿದ್ರೆ ಮಾರ್ನಿಂಗ್ ಟು ಮಾರ್ನಿಂಗ್ 9:30 ಸ್ಟಾರ್ಟ್ ಆಯ್ತಂದರೆ ಈವ್ನಿಂಗ್ವರೆಗೂ ಫುಲ್ ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡಿಕೊಂಡು ನಿಧಾನಕ್ಕೆ ಎಲ್ಲನೂ ಡೀಟೇಲಾಗಿ ತಿಳ್ಕೊಂಬರ್ಬೋದು ಅಂತಲೇ ಹೇಳ್ಬೋದು. ಈವನ್ ಇನ್ನೇನು ಏಪ್ರಿಲು ಮೇಯಿಂದ ಮಕ್ಕಳಿಗೆಲ್ಲ ಸ್ಕೂಲ್ ಸಮ್ಮರ್ ಹಾಲಿಡೇಸ್ ಇರುತ್ತೆ. ಸೊ ಸಮ್ಮರ್ ಹಾಲಿಡೇಸಲ್ಲಿ ಮಕ್ಕಳಿಗೆಲ್ಲ ಕರ್ಕೊಂಡು ಹೋದರೆ ಅವರು ತುಂಬಾ ಖುಷಿ ಆಗ್ತಾರೆ. ಅಂದರೆ ಮಕ್ಕಳಿಗೆ ಒಂದು ನಾಲೆಡ್ಜ್ ಬರುತ್ತೆ. ಸೈನ್ಸ್ ಮ್ಯೂಸಿಯಂ ಅಂತ ಹೇಳಿದ್ರೆ ಕೇಳ್ತೀರ, ಇಲ್ಲಿರೋ ಎಲ್ಲ ಎಕ್ವಿಪ್ಮೆಂಟ್ಸೂ ಎಲ್ಲನೂ ವರ್ಕ್ ಆಗುತ್ತೆ. ಯಾವುದೂ ಕೆಟ್ಟೋಗಿದೆ ಇದು ವರ್ಕ್ ಆಗಲ್ಲ ಅನ್ನೋ ಥರನೂ ಇಲ್ಲ, ಎಲ್ಲನೂ ವರ್ಕಿಂಗ್ ಕಂಡೀಷನಲ್ಲೇ ಇದೆ. ಅಷ್ಟು ಚೆನ್ನಾಗಿ ಅಷ್ಟು ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಈ ಮ್ಯೂಸಿಯಮ್ಮು ಓಪನ್ ಆಗಿದ್ದು 11th ನವೆಂಬರು 1962 ಪ್ರೈಮ್ ಮಿನಿಸ್ಟರ್ ಜವಾಹರ್ಲಾಲ್ ನೆಹರು ಅವರು ಈ ಮ್ಯೂಸಿಯಮ್ನ ಓಪನ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಸೊ ಸ್ಟಾರ್ಟಿಂಗಲ್ಲೆಲ್ಲ ಸ್ಪೇಸು ಜೆಟ್ ಬಗ್ಗೆ ಎಲ್ಲ ಸ್ವಲ್ಪ ಡೀಟೇಲ್ಸ್ ಕೊಟ್ಟಿದ್ದಾರೆ, ಮತ್ತು ಮ್ಯೂಸಿಯಂ ಬಗ್ಗೆನೂ ಸ್ವಲ್ಪ ಅಲ್ಲಿ ಪೋಸ್ಟರ್ಗಳನ್ನೆಲ್ಲ ಹಾಕಿದ್ದಾರೆ. ಅದನ್ನೆಲ್ಲ ಓದ್ಕೊಂಡು ಹೋಗ್ಬೋದು. ಅದಾದಮೇಲೆ ಇಲ್ಲಿ ಸ್ಟಾರ್ಟಿಂಗ್ ಇನ್ಸ್ಟ್ರೂಮೆಂಟು ನಾವೇನು ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ, ವೇಯಿಂಗ್ ಮಿಷಿನ್ ಆಗ್ಬೋದು, ಸೀಸರ್ ಆಗ್ಬೋದು, ಟ್ಯಾಪು, ಮತ್ತು ಅದು ಟ್ಯಾಪ್ ಬಿಚ್ಚೋದಕ್ಕೆ ನಲ್ಲಿ ಬಿಚ್ಚೋದಕ್ಕೆ ಒಂದು ಇನ್ಸ್ಟ್ರೂಮೆಂಟ್ಸು, ಆ ಥರದ್ದೆಲ್ಲನೂ ಬೇಸಿಕ್ ಇನ್ಸ್ಟ್ರೂಮೆಂಟನ್ನು ಇಟ್ಟಿದ್ದಾರೆ. ಬಟ್ ಎಲ್ಲದೂ ವರ್ಕಿಂಗ್ ಕಂಡೀಷನಲ್ಲಿದೆ, ಎಲ್ಲನೂ ನೋಡಲಿಕ್ಕೆ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಸೊ ಇಲ್ಲಿ ಅದಾದಮೇಲೆ ಸ್ಟೇರಿಂಗು,
ಬೇಸಿಕ್ ಸ್ಟಾರ್ಟಿಂಗ್ ಏನೇನು ಇನ್ಸ್ಟ್ರೂಮೆಂಟ್ಸ್ ಬಂತು ಎಲ್ಲಾನು ಇಟ್ಟಿದ್ದಾರೆ ಇಲ್ಲಿ. ಯಾವುದನ್ನು ಎಲ್ಲಾನು ಚಿಕ್ಕ ಮಕ್ಳಿಗೆ ಕರ್ಕೊಂಡು ಹೋದ್ರೆ ಅಂತೂ ಅವ್ರು ತುಂಬಾನೇ ಖುಷಿ ಪಡ್ತಾರೆ ಅಂತಾನೆ ಹೇಳ್ಬೋದು. ಸೊ ಅದಾದ್ಮೇಲೆ ಇಲ್ಲಿ ಮುಂದೆ ಏನು ನೋಡಿ, ಇದು ನಲ್ಲಿ ಬಿಚ್ಚೋ ಮಿಷಿನ್ ಆಗಿರ್ಬೋದು, ವೇಯಿಂಗ್ ಮಿಷಿನು, ಪ್ರತಿಯೊಂದೂ ಇಟ್ಟಿದ್ದಾರೆ. ನೀವು ಈ ವಿಡಿಯೋನ ಫುಲ್ಲು ಫಸ್ಟಿಂದ ಕೊನೆವರೆಗೂ ನೋಡಿದ್ರೆ ನಿಮ್ಗೆಲ್ಲಾನು ಅರ್ಥ ಆಗುತ್ತೆ ಅಂತಾನೆ ಹೇಳ್ಬೋದು. ಎಲ್ಲ ಸಿಂಪಲ್ ಮೆಕ್ಯಾನಿಸಮ್, ಹ್ಯಾಂಡ್ ಪಂಪ್ ಆಗ್ಬೋದು. ಇದು ಬಂದು ಸ್ಟೇರಿಂಗ್ದು ಎಲ್ಲ ಇನ್ಸ್ಟ್ರೂಮೆಂಟ್ಸ್ ಎಲ್ಲಾನು ಇಟ್ಟಿದ್ದಾರೆ. ಸೊ ಇದಾದ್ಮೇಲೆ ಪುಲ್ಲಿ, ಇದನ್ನ ನಾನು ಎಳಿಯೋಕ್ಕಂತ ಟ್ರೈ ಮಾಡಿದೆ, ನನ್ನ ಕೈಲಿ ಆಗಿಲ್ಲ. ಒಂದು ಕೈಯಲ್ಲಿ ಮೊಬೈಲ್ ಇತ್ತು, ಇನ್ನೊಂದು ಕೈಯಲ್ಲಿ ನನ್ನ ಕೈಲಿ ಎಳಿಯೋಕ್ಕೆ ಆಗಿಲ್ಲ. ಸೊ ಅಲ್ಲಿ ನಾನು ವಿಡಿಯೋ ಮಾಡಬೇಕಾದ್ರೆ ಯಾರೂ ಏನೋ ಮಾಡ್ತಾ ನಿಂತಿದ್ರು, ಬಟ್ ಅವ್ರ ಕೈಲೂ ತುಂಬ ವೆಯ್ಟ್ ಇದೆ. ಇದು ಮಾಡೋದು ತುಂಬಾ ಕಷ್ಟ ಇದೆ. ನೋಡಿ ಅವರು ಟ್ರೈ ಮಾಡ್ತಾ ಇದ್ದಾರೆ, ಅವ್ರಿಗೂ ಆಗ್ತಾನೆ ಇಲ್ಲ. ಸೊ ಅದಾದ್ಮೇಲೆ ಮೆಕ್ಯಾನಿಸಮ್, ಸ್ಮಾಲ್ ಮೆಕ್ಯಾನಿಸಮ್ಸ್ ಎಲ್ಲಾನು ಇಟ್ಟಿದ್ದಾರೆ. ಸೊ ಇದೆಲ್ಲ ಸ್ಟಾರ್ಟಿಂಗು ಯಾವ ಥರ ಇಂಟ್ರೊಡ್ಯೂಸ್ ಮಾಡಿದ್ರು, ಸ್ಟಾರ್ಟಿಂಗ್ ಯಾವ ಮೆಕ್ಯಾನಿಸಮ್ ಬಂತು ಅದೆಲ್ಲನೂ ಇಟ್ಟಿದ್ದಾರೆ. ಪ್ರತಿಯೊಂದ್ರದ್ದು ಹೆಸರು ಮತ್ತು ಅದ್ರ ಡೀಟೇಲು, ಡಿಸ್ಕ್ರಿಪ್ಷನ್ನು, ಪ್ರತಿಯೊಂದು ಅದು ವರ್ಕಿಂಗ್ ಕಂಡೀಷನ್ನು ಯಾವ ಥರ ವರ್ಕ್ ಮಾಡುತ್ತೆ ಎಲ್ಲನೂ ಇಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಸೊ ಇದ್ರ ನೆಕ್ಸ್ಟ್ ಬಂದು ಚೈನ್ ಮೆಕ್ಯಾನಿಸಮ್ ಇದೆ, ಚೈನು ಮತ್ತು ಬೆಲ್ಟ್. ಸೊ ಸೈಕಲಿಗಾಗಲಿ ಗಾಡಿಗಳಿಗಾಗಲಿ ಈ ಥರ ನಾವು ಯೂಸ್ ಮಾಡ್ತೀವಿ. ಇಲ್ಲೆಲ್ಲ ಏನು ಬಟನ್, ರೆಡ್ ಕಲರ್ ಬಟನ್ ಕಾಣಿಸ್ತಿದೆಯಲ್ಲ, ಇದನ್ನ ಪ್ರೆಸ್ ಮಾಡಿದ್ರೆ ಅದೆಲ್ಲನೂ ವರ್ಕ್ ಆಗುತ್ತೆ. ಸೊ ಈ ವಿಡಿಯೋದಲ್ಲಿಲ್ಲ, ಇದಕ್ಕೆ ಮತ್ತೆ ನಾನು ಇನ್ನೊಂದು ಇದರಲ್ಲೇ ಕಂಟಿನ್ಯೂಷನ್ ವಿಡಿಯೋದಲ್ಲಿ ಇದು ಜಸ್ಟ್ ಈ ಥರ ವಿಡಿಯೋ ಮಾಡಿದ್ದೀನಿ. ಇದಾದಮೇಲೆ ಅದು ವರ್ಕಿಂಗ್ ಕಂಡೀಷನ್. ಇದು ನೋಡಿ ಬೆಲ್ಟ್ ಡ್ರೈವ್, ಇಲ್ಲಿ ಬೆಲ್ಟ್ ಮೆಕ್ಯಾನಿಸಮ್ ಎಲ್ಲ ಬಂದಮೇಲೆ ಯಾವ ಥರ ಇದೆ ಅಂತ. ಅದಾದಮೇಲೆ ಕ್ಲಾಕ್, ಫಸ್ಟಿಗೆ ನಮ್ಮದು ಕ್ಲಾಕ್ ಯಾವ ಥರ ಬಂತು, ಯಾವ ಥರ ಇಂಟ್ರೊಡ್ಯೂಸ್ ಮಾಡಿದ್ರು ಅದೆಲ್ಲನೂ ಇದೆ. ಇದಾದಮೇಲೆ ಇಲ್ಲಿ ಸ್ವಲ್ಪ ಸ್ಮಾಲ್ ಮೆಕ್ಯಾನಿಸಮ್ಸ್ ಎಲ್ಲ ಇಟ್ಟಿದ್ದಾರೆ. ಇದೆಲ್ಲ ಒಂದು ಫುಲ್ ಡೇ ಸ್ಪೆಂಡ್ ಮಾಡ್ಬೋದು ಅಂತಲೇ ಹೇಳ್ಬೋದು. ನಾವು ಫಸ್ಟು 2018 ವಿಸಿಟ್ ಮಾಡಿದ್ವಿ. ಆವಾಗ ಒಳಗಡೆ ಕುತ್ಕೊಳ್ಳೋಕ್ಕೆ ಸಿಟ್ಟಿಂಗ್ ಅರೇಂಜ್ಮೆಂಟ್ಸು ಆ ಥರ ಏನೂ ಇರಲಿಲ್ಲ. ಇವಾಗ ತುಂಬಾ ಚೆನ್ನಾಗಿ ಮಾಡಿದ್ದಾರೆ, ಸಿಟ್ಟಿಂಗ್ ಅರೇಂಜ್ಮೆಂಟ್ಸ್ ಎಲ್ಲ ಇದೆ. ಏನಾದರೂ ಮಕ್ಕಳು ಕರ್ಕೊಂಡು ಹೋದರೆ ಅವರು ಆರಾಮಾಗಿ ಎಲ್ಲ ನೋಡಿಕೊಂಡು ಫೋಟೋ ತೊಗೊಂಡು ವಿಡಿಯೋ ಮಾಡಿಕೊಂಡು ಬರ್ತಾರೆ. ನಿಮ್ಗೇನಾದರೂ ಟಯರ್ಡ್ ಆಯಿತು ಅಂದರೆ ಆರಾಮಾಗಿ ಕೂತ್ಕೋಬೋದು. ಇಲ್ಲಿ ನೋಡಿ ಗೇರ್ ಮೆಕ್ಯಾನಿಸಮ್ಸ್ ಎಲ್ಲನೂ ಸ್ಟಾರ್ಟಿಂಗಿಂದ ಹಿಡಿದು ಇಲ್ಲಿವರೆಗೂ ಅಪ್ಡೇಟೆಡ್ ಎಲ್ಲನೂ ಫುಲ್ ಡೀಟೇಲಾಗಿ ಕೂಡ ಕೊಟ್ಟಿದ್ದಾರೆ. ಎಲ್ಲನೂ ನೀಟಾಗಿ ಓದ್ಕೊಂಡು, ಅಥವಾ ನಮಗೆ ಫುಲ್ ಓದೋಕ್ಕಾಗಿಲ್ಲ ಅಂದರೆ ಅಟ್ಲೀಸ್ಟ್ ಕರೆಕ್ಟಾಗಿ ವೀಡಿಯೋ ಫೋಟೋಸ್ ಆದರೂ ತೊಗೊಂಬಂದು ಮನೇಲಾದ್ರೂ ನಾವು ನೋಡ್ಕೋಬೋದು. ಸೊ ನಾನು ಈ ವಿಡಿಯೋದಲ್ಲಿ ತುಂಬ ಬ್ರೀಫಾಗಿ ಡೀಟೇಲಾಗಿ ತೋರಿಸಿದ್ದೀನಿ. ನೋಡಿ ಇಲ್ಲಿಗೆ ಗೇರ್ ಮೆಕ್ಯಾನಿಸಮ್ ವಿಡಿಯೋ ಕೂಡ ಡಿಸ್ಪ್ಲೇಲಿ ಬರ್ತಾ ಇದೆ. ಅದಾದಮೇಲೆ ಇಲ್ಲಿ ನೋಡಿ ಚೈನ್ ಮೆಕ್ಯಾನಿಸಮ್ಮು ಯಾವ ಥರ ವರ್ಕ್ ಆಗುತ್ತೆ, ಬಟನ್ ಪ್ರೆಸ್ ಮಾಡಿದ್ರೆ ಎಲ್ಲನೂ ವರ್ಕ್ ಆಗ್ತಾ ಇದೆ. ಸೊ ನಾನು ಫಸ್ಟಿಗೆ ಹಂಗೆ ತೋರಿಸಿದ್ದೆ, ಇವಾಗ ಅದು ವರ್ಕ್ ಆಗ್ತಾ ಇರೋದನ್ನು ತೋರಿಸ್ತಾ ಇದ್ದೀನಿ. ಅದಾದಮೇಲೆ ಇಲ್ಲಿ ಬೆಲ್ಟ್ ಮೆಕ್ಯಾನಿಸಮ್ ಕೂಡ ಅದೇ ಥರ ನೋಡಿ ಇಲ್ಲೂ ವರ್ಕ್ ಆಗ್ತಾ ಇದೆ. ಐ ಹೋಪ್ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ನಮ್ಮ ಬೆಂಗಳೂರಲ್ಲಿ ಸೆಂಟರ್ ಆಫ್ ದಿ ಸಿಟಿಯಲ್ಲಿ ಈ ಥರ ಒಂದು ಮ್ಯೂಸಿಯಂ ಇದೆ ಅಂದರೆ ಎಲ್ರೂ, ಎಷ್ಟೋ ಜನ ಗೊತ್ತೇ ಇಲ್ಲ. ನಾನು ವಿಶ್ವೇಶ್ವರಯ್ಯ ಮ್ಯೂಸಿಯಂ ಇದೆ ಅಂದರೆ ಎಷ್ಟೋ ಜನಕ್ಕೆ ಎಲ್ಲಿದೆ, ಏನದು ಅಂತ ತುಂಬ ಜನ ಕೇಳಿದ್ರು. ನಾನು ಸೆಕೆಂಡ್ ಟೈಮ್ ವಿಸಿಟ್ ಮಾಡಿದ್ದು. ಫಸ್ಟ್ ಟೈಮ್ ವಿಸಿಟ್ ಮಾಡಿದಾಗ ನಾನೇನಷ್ಟು ಬ್ರೀಫಾಗಿ ಫೋಟೋ ಆಗಲಿ ವಿಡಿಯೋ ಆಗಲಿ ಅಷ್ಟು ತೊಗೊಂಬಂದಿರಲಿಲ್ಲ. ಸೊ ಅದಾದಮೇಲೆ ಇಲ್ಲಿ ಬಾಲ್ ಮೆಕ್ಯಾನಿಸಮ್, ಬಾಲನ್ನು ಮೇಲ್ಗಡೆ ಫಿಲ್ ಮಾಡಿಬಿಟ್ಟು ಅಲ್ಲಿ ಹಾಕ್ತಾರೆ. ಅದು ಎಲ್ಲಿ ಹೋಗುತ್ತೆ ಅಂತಲೇ ಗೊತ್ತಾಗಲ್ಲ. ನಾನು ಸ್ವಲ್ಪ ವಿಡಿಯೋ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿದ್ದೀನಿ, ಕವರ್ ಮಾಡೋದಕ್ಕೆ. ಇಲ್ಲಿ ನೋಡಿ ಹೋಗ್ತಾ ಇದೆ. ಇಲ್ಲಿ ಒಂದು ಬಾಲ್ ಇತ್ತು, ಅಲ್ಲಿ ಮೇಲ್ಗಡೆ ಒಂದು ಹೋಗ್ತಾ ಇದೆ. ಎಲ್ಲ ಇನ್ಸ್ಟ್ರೂಮೆಂಟು ವರ್ಕಿಂಗ್